ಇವತ್ತು ಯುಗಾದಿಗೆ ಟೆಂಪಲ್ಗೆ ಬಂದೇನೆ. ಇಲ್ಲಿ ಮೋಸ್ಟ್ಲಿ ಎಂಥದ್ದು ಎಂತ ಇತ್ತು ಅಂತ ಗೊತ್ತಿಲ್ಲ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಬ್ಲಾಗ್ಸ್ ಸ್ಟಾರ್ಟ್ ಮಾಡಲಿಲ್ಲ, ಇನ್ನು ಸ್ಟಾರ್ಟ್ ಮಾಡೋದು ಅಷ್ಟೇ. ಈಗ ಬಂದೇನೆ, ಕೈಯೆಲ್ಲ ಮುಗ್ದು ಇನ್ನು ಹೋಗಿದ್ದು ಮನೆಗೆ ವಾಪಸ್. ಸಿಗುವ, ವ್ಲಾಗ್ ಸ್ಟಾರ್ಟ್ ಮಾಡಬೇಕಷ್ಟೇ, ಮನೆಗೆ ಹೋಗಿ ಸ್ಟಾರ್ಟ್ ಮಾಡೋಣ. ಈಗ ಜಸ್ಟ್ ಒಂದು ವೀಡಿಯೋ ಮಾಡಲಿಕ್ಕೆ ಕ್ಯಾಮರಾ ಓಪನ್ ಮಾಡಿದ್ದೆ. ಸರಿ, ಸಿಗುವ ಮನೆಗೆ ಹೋಗಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಮಾರ್ಚ್ 19, ಇವತ್ತು ಯುಗಾದಿ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ ಗಂಟೆ 12:15 ಬಂತು. ನಾನು ಆ್ಯಕ್ಚುಲಿ ಆಗಲೇ ಸ್ಟಾರ್ಟ್ ಮಾಡಬೇಕಿತ್ತು ಇವಾಗ, ಮತ್ತೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ನಾನು ಟೆಂಪಲ್ಗೆಲ್ಲ ಹೋಗಿ ಬಂದದ್ದು. ಈಗ ನಿನ್ನೆದು ವೀಡಿಯೋಸ್ ಆ್ಯಕ್ಚುಲಿ ಎಡಿಟ್ ಆಗಲಿಲ್ಲ, ಎಡಿಟ್ ಮಾಡಿ ಆಗಬೇಕಷ್ಟೇ. ಸ್ವಲ್ಪ ಆಗಿದೆ, ಬಟ್ ಇನ್ನು ಫುಲ್ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕಿಲ್ಲ, ಅದು ಇವತ್ತು ವೀಡಿಯೋ ಹೋಗೋದಿಲ್ಲ. ಹಾಗೆ ಈಗ ಇದು ಎಂತ ಕೆಳಗೆ ಹೋಗಿ ಇದು ಪಾಯಸ ಮತ್ತು ಸೋಯಾ ಫ್ರೈ ಮಾಡಲಿಕ್ಕೆ ಉಂಟು. ಹಾಗೆ ಕಡಲೆ ಸಹ ಇದು ಮಾಡಲಿಕ್ಕೆ ಉಂಟು ಸುಕ್ಕ. ಹಾಗೆ ನೋಡಬೇಕು, ಈಗ ರಪ್ಪಲ್ಲಿ ಈಗ ಇದನ್ನು ಮುಗಿಸಿ ಹಾಗೆ ಕೆಳಗೆ ಹೋಗ್ಬೇಕು. ಹಾಗೆ ನಾನು ಎಡಿಟ್ ಮಾಡ್ತೇನೆ, ನೀವು ವರ್ಷ ತನಕ ಟೈಮ್ಲೆಸ್ ಎಂಜಾಯ್ ಮಾಡಿ ಎಡಿಟ್. ಇದು ಎಡಿಟ್ ಇವತ್ತು ಆಯ್ತು, ಇದು ಎಡಿಟ್ ಆಯ್ತು. ಇನ್ನೊಂದು ಸ್ವಲ್ಪ ಸಾಂಗ್ ಹಾಕಿ ಮತ್ತೆ ಅಪ್ಲೋಡ್ ಮಾಡೋದು, ರಫ್ ಅಪ್ಲೋಡ್ ಮಾಡೋದು. ಯಾಕೆಂದರೆ ಆಲ್ರೆಡಿ ಗಂಟೆ 1:15 ಬಂತು, ಇನ್ನು ಕೆಳಗೆ ಹೋಗಬೇಕು. ಸೊ ಐ ಹೋಪ್ ಅಲ್ಲ, ಆಯ್ತು, ಇನ್ನು ಕೆಳಗೆ ಹೋದಂದ್ರೆ ಸಿಗ್ತೇನೆ. ಎಸ್, ನಾನು ಕೆಳಗೆ ಹೊರಟದ್ದು. ಹಾಗೆ ಹೋಗು, ಆಯ್ತು, ಗಂಟೆ 1:30 ಆಗ್ತಾ ಬಂತು. ಹಾಗೆ ಇನ್ನು ಪಾಯಸ ಮಾಡಲಿಕ್ಕುಂಟು. ಪಾಯಸ ಅದನ್ನೆಲ್ಲ ಅಪ್ಪ ಮಾಡಿ ಮತ್ತು ಊಟ ಮಾಡಲಿಕ್ಕೆ. ಹಾಗೆ ಈಗ ಬಂದದೇ ಲೇಟ್ ಆಯಿತು ಟೆಂಪಲಿಂದ. ಹಾಗೆ ಈಗ ರಪ್ಪ ಮಾಡುವ, ಸಿಗ್ತೇನೆ ಮತ್ತೆ. ಬೀಟ್ರೋಟ್ ಆಯಿತು, ಇನ್ನು ನನಗೆ ಕಡಲೆ ಮಾಡಲಿಕ್ಕೆ ಬಾಕಿ, ಮತ್ತೆ ಪಾಯಸ ಮಾಡಲಿಕ್ಕೆ ಉಂಟು. ಆಯಿತು, ಗಂಟೆ ಆಯ್ತು. ಈಗ ರಪ್ಪ 2 ಗಂಟೆ ಆಗುವ ಮುಂಚೆ ಎಲ್ಲ ಮಾಡಿ ಆಗಬೇಕು. ಹೇಗೆ ಆಗ್ತದೆ ಅಂತ ಇದೆಲ್ಲ ಮಾಡುವಾಗ ಸಿಗ್ತೇನೆ, ಅದೇ ಮಾಡಿ ಆದಂತ ಸಿಗ್ತೇನೆ. ನೋಡೋ ಯಾವಾಗ ವಿಡಿಯೋ ಮಾಡ್ತೇನಲ್ಲ. ಕಡಲೆ ಆಯಿತು, ಈಗ ಪಾಯಸಕ್ಕೆ ಹಾಲು ರೆಡಿ ಇಟ್ಟಿದೆ. ಹಾಗೆ ಸೋಯಾ ಇಲ್ಲಿ ಉಂಟು, ನಾನಿನ್ನು ಮಾಡಬೇಕಷ್ಟೇ. ಮಾಡಿ ಆದಂತ ಸಿಗ್ತೇನೆ. ಸೋಯಾ ಮ್ಯಾರಿನೇಷನ್ ಆಗಿದೆ, ಇದನ್ನಿನ್ನು ಡೈರೆಕ್ಟ್ ಫ್ರೈಗೆ ಹಾಕೋದು. ಇದು ಸಿಂಪಲ್, ಇದು ತುಂಬ ಕಷ್ಟ ಏನಿಲ್ಲ. ಈಗ ನೋಡಿ, ಆಯಿತು. ಆಲ್ಮೋಸ್ಟ್ ಎಷ್ಟೋ ಸಮಯದ ನಂತರ ಮಾಡೋದು ಇದು ಫ್ರೈ ಎಲ್ಲ ಮಾಡಿ ಆದ ನಂತರ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಇನ್ನು ಸರ್ ರೆಡಿ ಆಯಿತು, ಇನ್ನು ಪಾಯಸ ಮಾಡುವ. ಸೊ ಪಾಯಸ ರೆಡಿ ಆಯಿತು. ಇನ್ನು ಇದೆಂತೆಲ್ಲ ಮಾಡಿದ್ದು ಅದನ್ನು ಫಸ್ಟ್ ತೋರಿಸ್ತೇನೆ. ನೋಡುವ ಫಸ್ಟ್, ಅದೇ ಯಾವುದೆಲ್ಲ ಎಂತೆಲ್ಲ ಇವತ್ತು ಡಿಶ್ ಮಾಡಿದೆ ಅದನ್ನು ತೋರಿಸ್ತೇನೆ. ಓಕೆ, ಹೋಳಿಗೆ ಮತ್ತು ಪಾಯಸ. ಟೇಸ್ಟ್ ಆಗಿದೆ. ಊಟ ಆಗಿದೆ. ಈಗ ಅದೇ ಸ್ವಲ್ಪ ನಿದ್ದೆ ಬಂದಾಗ ಆಗ್ತುಂಟು. ಪಾಯಸ ಸ್ವಲ್ಪ ಸ್ವೀಟ್ ಆಗಿದೆ. ಹಾಗೆ ಊಟ ಎಲ್ಲ ಆಗಿ ಈಗ ಸ್ವಲ್ಪ ರೀಲ್ಸ್ ನೋಡೋ ಅಂತ ಮೂವಿ ನೋಡುವ ಅಂತ ಹೇಳಿದ್ದೆ, ನೋಡಬೇಕು. ಆದರೆ ಅದೇ ಮೂವಿ ರೆಡಿ. ಮತ್ತು
ಮತ್ತೆ ಎಡಿಟಿಂಗ್ ಹೋಗಿದ್ದು. ಇನ್ನು ಯಾವಾಗ ನಾನು ಕ್ಯಾಮರಾ ಆನ್ ಮಾಡ್ತೇನೆ ಆವಾಗ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ನಾನು ಆಕ್ಚುಲಿ ರೂಮಿಗೆ ಬಂದೇನೆ ಈಗ. ವಿಡಿಯೋ ಅದೇ ಎಲ್ಲಿ ಸ್ಟಾಪ್ ಮಾಡಿದೆ ಅಲ್ಲೇ, ಅದರ ನಂತರ ಎಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಈಗ ರೂಮಿಗೆ ಬಂದೇನೆ. ಇದನ್ನೀಗ ಎಡಿಟ್ ಮಾಡೋದು, ಹಾಗೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಉಂಟು, ಅದು ಸಹ ಎಡಿಟ್ ಆಗಿಲ್ಲ. ಹಾಗೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಸ್ವಲ್ಪ ವಾಕ್ ಹೋಗೋದು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಿದ್ದೇನೆ. ಇನ್ನು ಮುಂದೆ ನೋಡಿದ್ರೆ ಸಿಕ್ಕುವ. ಅದು ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.